ಒಬಿಸಿ ಅಧ್ಯಕ್ಷರನ್ನೇ ನೇಮಕ ಮಾಡಿ ಅಂತೇಳಿ ರಾಜಣ್ಣ ಬಳಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಈ ಖರ್ಗೆ ಅವರು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಸರ್. ಈಗ ಟೈಮ್ ಕೊಟ್ಟಿದ್ದಾರೆ, ಅಲ್ಲೂ ಇದೇ ಪ್ರಸ್ತಾಪ ಇಡುತ್ತಾರೆ ಡೆಲ್ಲಿಯಲ್ಲಿ. ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದು ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗ್ಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನ್ ಹೇಳ್ತಾರೋ ಸ್ವತಂತ್ರ. ನಾವೇನೋ ಅವ್ರು ಹೇಳಿದ್ರ ನಾ ಹೇಳಕ್ಕಾಗಲ್ಲ, ನಾವೇನಂತ ಅವ್ರು ಹೇಳಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳಿಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬಹುದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದೀವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ, ಅವ್ರು ಹೇಳಿದ್ದಾರೆ. ಕಾಯ್ಬೇಕಷ್ಟೇ. ಯಾಕಂದ್ರೆ ಲೀಡ್ ಅಲ್ಲಿ ಇದೀರಿ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಮುಖ್ಯಮಂತ್ರಿಗಳು 5 ವರ್ಷ ಇರಬೇಕು ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಆರೈಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಅವಧಿ ಯಾವಾಗ ದಾಖಲೆ ಆಗತ್ತೆ ಅಂತ ಎಲ್ಲರೂ ಬಹಳಷ್ಟು ಹೇಳಿದ್ದಾರೆ. ಡಿ ಕೆ ಸುರೇಶ್ ಹೇಳಿದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ ಸರ್. ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ, ಎಲ್ಲರೂ ನಮ್ದು ಅಭಿಪ್ರಾಯ ಇದ್ದೇ ಇರ್ತದೆ. ಅದ್ರಲ್ಲಿ ಪ್ರಶ್ನೆ ಇಲ್ಲ. ನೋಡ್ರಿ, ಕಾದ್ ನೋಡೋಣ, ತಕ್ಷಣ ಹೇಳಿಕ್ಕೆ ಆಗಲ್ಲ, ವೇಟ್ ಮಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.